ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಈ ದಿನಕ್ಕಾಗಿ ನಾವು ತೆಗೆದುಕೊಂಡಿರುವಂಥ ವಾಕ್ಯ ಕೀರ್ತನೆ 8. ಎಲ್ಲರೂ ಸತ್ಯವೇದ ವಾಕ್ಯಗಳನ್ನು ತೆಗೆದು ವಾಕ್ಯವನ್ನು ಓದೋಣ. ಅರ್ಥವಾಯಿತಾ? ಎಲ್ಲರೂ ಜೀವವುಳ್ಳ ವಾಕ್ಯವನ್ನು ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪರಿಶುದ್ಧಾತ್ಮನು ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ಪರಿಶುದ್ಧಾತ್ಮನನ್ನು ನಾವು ಸ್ವಾಗತ ಮಾಡಬೇಕು. ಸ್ವಾಗತ ಮಾಡೋಣ. ಆತನನ್ನು, ಪರಿಶುದ್ಧಾತ್ಮನೇ, ನಿನ್ನನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀವಪ್ಪ. ನಾವೆಲ್ಲರೂ ಕೂಡಿರುವವರು ನೀನು ಬರಬೇಕು. ನಿಮ್ಮ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ಸೇವೆ ಮಾಡುವುದಕ್ಕೆ, ಕೇಳಿಸಿಕೊಳ್ಳುವುದಕ್ಕೆ, ಜೀವವುಳ್ಳ ವಾಕ್ಯ ಮಾತನಾಡುವುದಕ್ಕೆ ಅಭಿಷೇಕದಲ್ಲಿ ನನ್ನನ್ನು ತುಂಬಿಸು. ನೋಡುವವರು ದೇವನೇ ರಿಸೀವ್ ಮಾಡಿಕೊಳ್ಳಲಿ ವಾಕ್ಯದ ಆಶೀರ್ವಾದ. ಎಲ್ಲ ಮಹಿಮೆ ಒಬ್ಬನಿಗೆ ಸಲ್ಲಲಿ, ಜೀವವುಳ್ಳ ತಂದೆಯೇ, ಆಮೇನ್. ಬನ್ನಿರಿ, ನಾವು ಓದಿಕೊಳ್ಳೋಣ. ಕೀರ್ತನೆ 8, 1-9. ಈಗ 1 ಓದಿಕೊಳ್ಳೋಣ. ಕೀರ್ತನೆ 8:1. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ ಅಂತ ಇಲ್ಲಿ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು ಇಲ್ಲಿ? ದಾವೀದನು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮ ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದಾಗಿದೆ ಅಂತ ಹೇಳಿಬಿಟ್ಟು, ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದೀಯಾ. ಹಾಗಾದರೆ ಆಕಾಶದ ನಮಗೆ ಕರ್ತನ ಮಹಿಮೆ. ಆಕಾಶವು ಸಿಂಹಾಸನ, ಭೂಮಿಯು ಆತನ ಪಾದಪೀಠ. ಬನ್ನಿರಿ, 2 ಓದಿಕೊಳ್ಳೋಣ. ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆ ಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಅರ್ಥ ಆಯ್ತಾ? ನೋಡಿ, ನಿನಗೆ ವಿರುದ್ಧವಾಗಿ ಎದ್ದೇಳುವ ಅದು ಯಾವೇ ವೈರಿಯಾಗಿರಲಿ, ಅವರನ್ನು ಮುಯಿ ತೀರಿಸೋದಕ್ಕೆ ಬಾಲಕರ ಬಾಯನ್ನು ದೇವರು ಓಪನ್ ಮಾಡ್ತಾ ಇದ್ದಾರೆ. ನಿನಗೆ ವಿರುದ್ಧವಾಗಿ ನೀನು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ಬಾಲಕರ, ಮೊಲೆ ಕೂಸುಗಳು, ಹಾಲು ಕುಡಿಯುವ ಮಕ್ಕಳು, ಸಾಕ್ಷಿಗಳು ಉಂಟಾಗತಕ್ಕಾಗೆ ಅವರನ್ನು ನಾನು ಉಪಯೋಗಿಸ್ತೀನಿ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನಾನು ಇದು ಮಾತನಾಡುವಾಗ ಒಂದು ಸಾಕ್ಷಿ ನನಗೆ ನೆನಪು ಬರ್ತಾ ಇದೆ. ನೀವೆಲ್ಲರೂ ಕೇಳಿಸ್ಕೊಂಡಿರ್ಬೋದು. ನಮ್ಮ ಅಭಿಷೇಕ್ ಸಾಧುಯ್ಯ ಅನ್ನೋರೇ ಇದನ್ನು ಹೇಳಿದ್ದಾರೆ. ಒಂದು ಮನೆಯಲ್ಲಿ ಒಂದು ತಂದೆ ತಾಯಿ, ಒಂದು ಹಾಲು ಕುಡಿಯುವ ಮಗು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ಮಗು ಇನ್ನೂ ಮಾತಾಡೋದಿಲ್ಲ. ಆ ಮನೆ ಕೆಲಸದ ಒಂದು ಹುಡುಗಿ ಸದಾ ಕಿರ್ಚ್ಕೊಳ್ತಾ ಇರೋಳು. ಕೆಲಸ ಮಾಡಿಬಿಟ್ಟು ಅದು ದುರಾತ್ಮ ಅವಳ ಮೇಲೆ ಬರುವಾಗ ಕಿರ್ಚೋದು ಜಾಸ್ತಿ. ಹೀಗೆ ಕಾಲ ಕಳೀತಾ ಇತ್ತು. ಒಂದು ದಿವಸ ಏನು ಮಾಡಿದ್ರು, ಹಾಲು ತೊಗೊಂಡು ಬರೋಣ ಅಂದ್ಬಿಟ್ಟು ಆ ಸ್ತ್ರೀ, ಆ ಹುಡುಗಿ ಕಿಚನಲ್ಲಿದ್ದಾಳೆ. ಹಾಲು ತೊಗೊಂಡು ಬರೋಣ ಅಂದ್ಬಿಟ್ಟು ಮಗುನ ಎತ್ಕೊಂಡು ಸ್ಟೆಪ್ಸ್ ಇಳ್ಕೊಂಡು ಮನೆ ಒಳಗಡೆ ಬರುವಾಗ ಆ ಹುಡುಗಿ ಆಚೆ ಬರ್ತಾಳೆ. ಆಚೆ ಬಂದಿದೆ. ಆ ಮಗು ಏನು ಮಾಡ್ತು, ಆ ಮಗು ಕೈ ತೋರಿಸಿದ ತಕ್ಷಣ ಆ ಹುಡುಗಿ ಹತ್ರ ಇದ್ದಿದ್ದು ದುರಾತ್ಮ ಓಡೋಯ್ತಂತೆ. ನೋಡಿ ಎಷ್ಟು ದೇವರು ಅದ್ಭುತ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರನೇ ಪ್ರಾರ್ಥನೆಯಲ್ಲಿ ನೀವು ಇರಬೇಕು ಅಂತ ದೇವರು ಇಲ್ಲಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆ ಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದೀಯಲ್ಲ ಅಂತ ದಾವೀದನು ಇಲ್ಲಿ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? 3 ಓದಿಕೊಳ್ಳೋಣ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ನೀನು ಸೃಷ್ಟಿ ಮಾಡಿದ ಎಲ್ಲ ನಕ್ಷತ್ರ, ಆಕಾಶ ಮಂಡಲ ನೋಡುವಾಗ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಅಂತ ಇಲ್ಲಿ ದಾವೀದನು ಹೇಳ್ತಾ ಇರೋದು. ಮನುಷ್ಯರು ಎಷ್ಟು ಮಾತ್ರದವರು ದೇವರೇ ನಿನ್ನ ಮುಂದೆ. ನೀನು ಆಕಾಶ ಮಾರ್ಗಗಳನ್ನು, ಆಕಾಶ ಮಂಡಲ, ನಕ್ಷತ್ರ, ಸೂರ್ಯ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವನು, ನಮ್ಮನ್ನು ಸೃಷ್ಟಿ ಮಾಡಿದ ದೇವನು, ಮನುಷ್ಯರು ಎಷ್ಟು ಮಾತ್ರ ನಿನ್ನ ಮುಂದೆ ನಿಲ್ಲೋದಿಕ್ಕೆ ಅಂತ ದಾವೀದನು ಕೇಳ್ತಾ ಇರೋದು. ಓದಿಕೊಳ್ಳೋಣ. ಅವರ ಮೇಲೆ ನಾವು ಯಾಕೆ ಲಕ್ಷ್ಯ ಇಡಬೇಕು, ಮನುಷ್ಯರ ಮೇಲೆ ಅಂತ ದಾವೀದನು ಹೇಳ್ತಾ ಇರೋದು. 5 ಓದಿಕೊಳ್ಳೋಣ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು, ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದೀಯಾ. ಯಾರಿಗೆ ಕಿರೀಟವಾಗಿದ್ದೀಯಾ? ನಮಗೆ. ಅರ್ಥ ಆಯ್ತಾ? ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನಮ್ಮನ್ನು. ಅರ್ಥ ಆಯ್ತಾ? ದೇವರು ಇದೆಲ್ಲ ದಾವೀದನು ದೇವರ ಹತ್ರ ಮಾತಾಡ್ತಾ ಇರೋದು.
ನೀನು 6 ಓದಿಕೊಳ್ಳೋಣ, 8:6. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಒಂದು ಮನುಷ್ಯನಿಗೆ ಏನೇನು ಮಾಡಬೇಕು, ದೇವರು ವಸ್ತ್ರಗಳನ್ನು ಕೊಟ್ಟಿದ್ದಾರೆ, ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾರೆ. ಸೃಷ್ಟಿ ಮಾಡಿದ್ದನ್ನು ಉಪಯೋಗಿಸ್ರಿ, ಅದರಲ್ಲಿ ನೀವು ಸಂತೋಷವಾಗಿರ್ರಿ ಅಂತ ಹೇಳಿದ್ದಾರೆ. ಸೂರ್ಯ ಬಂದಾಗ ಬಿಸಿಲು ತಗೊಳ್ತೀವಿ, ಮಳೆ ಬಂದಾಗ ಚಳಿ ಬರುತ್ತೆ, ಗಾಳಿ ಬಂದಾಗ ಗಾಳಿಯನ್ನು ಸೇವಿಸ್ಕೊಳ್ತೀವಿ. ತುಂಬ ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದನ್ನು ನೀನು ಎಲ್ಲ ಕುರಿದನಗಳು ಮಾತ್ರವಲ್ಲದೆ ಕಾಡು ಮೃಗಗಳನ್ನು, ಆಕಾಶ ಪಕ್ಷಿಗಳನ್ನು, ಸಮುದ್ರ ಮೀನುಗಳನ್ನು, ಅದರಲ್ಲಿರುವ ಸಂಚರಿಸುವ ವಿಧವಾದ ಜೀವ ಜಂತುಗಳು ಇವೆಲ್ಲವೂ ಅವನಿಗೆ ಅಧೀನ ಮಾಡಿದೆಯಲ್ಲವೇ. ಪಶು ಪ್ರಾಣಿಗಳನ್ನು ದೇವರು ಆಶೀರ್ವದಿಸಿ ನಮಗೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಒಂದೊಂದು ಸಾರಿ ನಾನು ಇದು ಜೀಸಸ್ದು ಒಂದು ಮೂವಿ ನೋಡುವಾಗ ಅದರಲ್ಲಿ ಸ್ತ್ರೀ ಹೇಳೋದು, ಜೀಸಸ್ ಅದರಲ್ಲಿ ಬಂದುಬಿಟ್ಟು ಒಂದು ನಾಯಿ ಹತ್ರ ತಲೆ ಸವರಿ ಮಾತಾಡ್ತಾ ಇರುವಾಗ, ನಿನ್ನ ಹತ್ರ ಏನಿದೆ ಆ ಸ್ತ್ರೀ ಹತ್ರ ಕೇಳುವಾಗ, ಇಲ್ಲ ನನ್ನ ಹತ್ರ ಡಾಗ್ ಇಲ್ಲ, ನನ್ನ ಹತ್ರ ಇರೋದು ಬೆಕ್ಕಿದೆ ಅಂತ ಹೇಳ್ತಾರೆ. ಹಂಗೆ ಮನುಷ್ಯನಿಗೆ ಯಾವುದಾದ್ರ ಮೇಲೆ ಆಸೆ ಇದೆಯೋ ಅದೇ ಪಶು ಪ್ರಾಣಿಗಳನ್ನು ದೇವರು ಆಶೀರ್ವದಿಸಿ ಕೊಟ್ಟಿದೆಯಲ್ಲಪ್ಪ ದೇವರೇ, ಮನುಷ್ಯನಿಗೆ ಅಧೀನ ಮಾಡಿದೆಯಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ರಾರ್ಥನೆಯಲ್ಲಿ ಯೆಹೋವ ಅಪ್ಪಗೆ ಮಹಿಮೆ ಪಡಿಸ್ತಾ ಇರೋದು ದಾವೀದನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊನೆಯದಾಗಿ ಓದಿಕೊಳ್ಳೋಣ 8:9. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ದೇವರೇ, ನೀನು ಮಾಡಿದ ಒಂದೊಂದು ಉಪಕಾರಗಳು, ಒಂದೊಂದು ಸೃಷ್ಟಿ, ನಮ್ಮನ್ನು ಸೃಷ್ಟಿ ಮಾಡಿದೆ, ಈ ಲೋಕವನ್ನೇ ಸೃಷ್ಟಿ ಮಾಡಿದೆಯಾ. ಎಷ್ಟೋ ಜನರು ಅರಿಯದೆ ಪಾಪದಲ್ಲಿ ಬೀಳ್ತಾ ಇದ್ದಾರೆ, ಅಂಥವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಹೇಳ್ತಾ ಇರೋದು ದಾವೀದನು, ದೇವನೇ ನಿನ್ನ ನಾಮ ಭೂಲೋಕದಲ್ಲೆಲ್ಲ ಪ್ರಸಾರ ಆಗಬೇಕು, ಎಷ್ಟೋ ಮಹಿಮೆಯುಳ್ಳದ್ದು ಅಂಥೇಳಿ ದಾವೀದನು ವಾಕ್ಯಗಳ ಪ್ರಕಾರವಾಗಿ ದೇವರನ್ನು ಮಹಿಮೆ ಪಡಿಸ್ತಾ ಇರೋದು. ಹಾಗಾದರೆ ನನಗೂ ನಿಮಗೆಲ್ಲರಿಗೂ ಕರ್ತನ ಈ ವಾರದಲ್ಲಿ ಏನು ಮಾಡಿದ್ದಾರೆ ದೇವರ ಮಕ್ಕಳೇ? ಮಾಡಿಲ್ಲ ಅಂತ ಒಬ್ಬರು ಹೇಳಬಾರ್ದು, ಮಾಡಿದ್ದಾರೆ. ಅರ್ಥ ಆಯ್ತಾ? ನೀವೇ ಕೂತ್ಕೊಂಡು ನಿಮ್ಮನ್ನು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನೋಡಿ, ರೋಗ ಬಂದಿರ್ಬೋದು, ಸಾಲ ಆಗಿರ್ಬೋದು, ಹಣಕಾಸು ಇಲ್ಲದೆ ಇರ್ಬೋದು, ಮನೆಯಿಂದ ತೊಂದರೆ ಇರಬಹುದು, ಮಕ್ಕಳು ನಿಮ್ಮನ್ನು ತ್ಯಜಿಸಿರ್ಬೋದು, ಆಫೀಸ್ಗಳಲ್ಲಿ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ, ಸಂಬಳ ಕಮ್ಮಿ, ಇದೆಲ್ಲ ವೇದನೆ ಇರ್ಬೋದು. ಯಾವುದೋ ಒಂದು ವಿಧದಲ್ಲಿ ನಿಮಗೆ ವೇದನೆ ಇರುತ್ತದೆ. ಆದರೆ ವೇದನೆಯನ್ನು ಸಹಿಸಿಕೊಳ್ಳುವುದಕ್ಕೆ ಆರೋಗ್ಯ, ಆಯಸ್ಸು, ಬಲ ಕೊಟ್ಟಿದ್ದಾರಾ ಇಲ್ವಾ? ಕೊಟ್ಟಿದ್ದಾರೆ ತಾನೆ. ಆರೋಗ್ಯ, ಆಯಸ್ಸು, ಬಲಕ್ಕೆ ಸ್ತೋತ್ರ ಮಾಡುತ್ತಾ ದೇವರಿಗೆ ಆ ಕಾಲೇಕ್ಕೆ ಹೋಗಿ ಸ್ತುತಿ ಸ್ತೋತ್ರ ಮಾಡಿರಿ. ಖಂಡಿತವಾಗಲೂ ವಾಕ್ಯದ ಪ್ರಕಾರವಾಗಿ ಕರ್ತನ ಆರೋಗ್ಯ ನಿಮ್ಮ ಮೇಲೆ ಬರುತ್ತದೆ, ನಿಮ್ಮ ವಿಷಯಗಳ ಮೇಲೆ ಬರುತ್ತದೆ. ಕರ್ತನು ಆರೋಗ್ಯದಾಯಕನಲ್ಲವೇ? ಆರೋಗ್ಯದಾಯಕನ ತಾನೆ. ಹಾಗಾದರೆ ನಿಮ್ಮ ಅವಸ್ಥೆಗಳ ಮೇಲೆ ಆರೋಗ್ಯ ಬರುತ್ತದೆ. ಕ್ರಿಸ್ತೇಶುವಿನ ಆರೋಗ್ಯ ನಿಮ್ಮ ಅವಸ್ಥೆಗಳ ಮೇಲೆ ಬರುತ್ತದೆ. ಅದು ಯಾವ ಅವಸ್ಥೆಗಳಲ್ಲಿ ನೀವು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಬಹಳ ಸಂತೋಷವಾಗಿರ್ಬೋದು, ಕೃತಜ್ಞತೆ ಹೇಳ್ರಿ. ಅರ್ಥ ಆಯ್ತಾ? ನಿಮ್ಮ ಅವಸ್ಥೆಗಳಿಗೆ ಎಲ್ಲದರ ಮೇಲೆಯೂ ದೇವರು ಈ ದಿನ ಆರೋಗ್ಯ ಕೊಡಲು ರೆಡಿಯಾಗಿದ್ದಾರೆ. ನೀವು ರಿಸೀವ್ ಮಾಡ್ಕೊಂಬಿಡ್ರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆದರೆ ನಮ್ಮ ದೇವರು ಒಳ್ಳೆಯ ದೇವರು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ಆತನ ಮಕ್ಕಳಾಗಿರುವುದರಿಂದ ಆತನ ಕೃಪೆಯಲ್ಲಿ ನಡೆಯೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವೆಲ್ಲರೂ ಆಲಯಕ್ಕೆ ಹೋಗೋಣ. ದೇವರು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು, ಅಪ್ಪ ಈ ವಾರಕ್ಕೆ ಬೇಕಾದದ್ದನ್ನು ನಮಗೆ ಕೊಡು. ಆಲಯದಲ್ಲಿ ನಿಂತಿದ್ದೇವೆ, ನಮಗೆ ಬಿಡುಗಡೆ ಕೊಡಬೇಕಲ್ಲಪ್ಪ. ನಿಮ್ಮ ವಿಷಯಗಳಿಗೆ ಬಿಡುಗಡೆ ಆತನಿಗೆ ಗೊತ್ತು. ನೀವು ಆತನನ್ನು ಸ್ತುತಿ ಸ್ತೋತ್ರ ಮಾಡುವಾಗ ಆತ ನಮಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನಮ್ಮನಿಗೆ ಆರೋಗ್ಯ ಕೊಟ್ಟು ಎಲ್ಲ ವಿಷಯಗಳಲ್ಲಿ, ಕುಟುಂಬಗಳಲ್ಲಿ, ಗುಡಾರಗಳಿಗೆ ಎಲ್ಲದಕ್ಕೂ ಆರೋಗ್ಯ ಕೊಟ್ಟು ಕಳಿಸಲು ಶಕ್ತನಾಗಿದ್ದಾನೆ. ನಂಬುವವರು ಕರಗಳನ್ನೆತ್ತಿ ಜಯಘೋಷ ಮಾಡಿ. ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.